ಹೋಗಪ್ಪ, ಕೇಳೋಕೆ ಹೋಗು. ನೀನು ನನ್ನ ಕಂಪ್ಲೇಂಟ್ ಕೇಳಿ ಇರೋದ ಕೇಳ್ಬಿಡು. ನಿಗಳಮ್ಮ ಎಲ್ಲ ಇನ್ಮೇಲಿಂದ ಮನೆ ಜವಾಬ್ದಾರಿ ಎಲ್ಲನ ನಾನು ನೋಡ್ಕೊಂತೀನಿ. ಎಲ್ಲನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಖರ್ಚಾಗಿರ್ಬೋದು, ಮನೇದು ಏನೈತೆ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ. ನೀನು ನನ್ನ ಕೈಗೆಲ್ಲ ಕೊಟ್ಬಿಡಮ್ಮ ದುಡ್ಡೆಲ್ಲನ ಅಂತ ಹೇಳು ಅಷ್ಟೇ. ಇನ್ಮೇಲಿಂದ ನಾನು ಈ ಮನೆ ಯಜಮಾನಿಕೆ ಮಾಡ್ತೀನಿ. ಇಷ್ಟು ದಿವಸ ಏನೋ ನಾವು ನಿನ್ನ ಕೈ ಕೊಡ್ತಿದ್ವಿ, ಇನ್ಮೇಲೆ ನೀನೇನು ನೋಡ್ಕೊಬೇಡ, ನಾನೆಲ್ಲ ನೋಡ್ಕೊಂತೀನಿ ಕಣಮ್ಮ. ನಾನು ಇದ್ದಂಗ್ಲೇ ನಿನ್ಗೆ ಯಾಕೆ, ನಾನು ಈ ಮನೆ ಯಜಮಾನ ಅಂತ ಹೇಳು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆವಾಗಲೇ ಎಂತ ಅದು ಮಾಡಿದರೆ ಏನಾಗ್ತಿರ್ಲಿಲ್ಲ ಕಣಪ್ಪ. ನಾವು ಎಂಥ ಕೆಲಸ ಮಾಡ್ಕೊಂಡ್ವಿ ಅನಿಸ್ತೈತಿ. ಜನಮ್ಮ ಅಮ್ಮಣಿ ಎಲ್ಲ ಅಮ್ಮಣಿ ಜನಮ್ಮ ಇವಾಗಿನ ಅಮ್ಮ ಎಲ್ಗ ಕರ್ಕೊಂಡು ಹೋಯ್ತೇನಪ್ಪ, ಎಲ್ಗ ಹೋಗಿರ್ಬೇಕೇನು ಜೀವಿತರ ಮನೆ ಹತ್ರನೇ ಕರ್ಕೊಂಡು ಹೋಯ್ತಾ ಏನೋ. ಅದೇ ಬಟ್ಟೆ ಹೊಲಿತಾಳಲ್ಲ ಜೀವಿತ, ಅದಕ್ಕೆ ಬ್ಲೌಸ್ ಹೊಲಕ್ಕೆ ಹೋಗ್ತೀನಿ ಅಂತೇಳಿ ಹೇಳ್ತಪ್ಪ. ಏನೋ ಅಲ್ಲಿಗೆ ನನಗೆ ಕರ್ಕೊಂಡು ಹೋಗಿರ್ಬೇಕೇನ. ಬಾರತ್ತೆ ಬಾ ಕೂತ್ಕ ಬಾ. ಎಲ್ಲಿ ಪರವಾಗಿಲ್ಲ ಬಿಡಪ್ಪ, ನಾನು ಜನಮ್ಮನ ಮಾತಾಡ್ಸೋಣ ಅಂತೇಳಿ ಬಂದೆ. ಅಂತ ಹೆಬ್ಬೆಟ್ ಕೊಡ್ಬೇಕಾಗಿತ್ತಂತೆ ರೇಷನ್ ಕಾರ್ಡಿಗೆ, ಅದಕ್ಕೆ ಹೆಬ್ಬೆಟ್ ಕೊಡೋಣ ಅಂತೇಳಿ ಹೋಗಿದ್ನ. ಅದಕ್ಕೆ ಜನಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೆನಕ ಇದ್ದಾಳಂಗ ಈ ಮಾಡೋದೆ ಅಪ್ಪ ನಮಗೆ ತಲೆನೋವು. ಮೊದಲಿನಂಗಿಲ್ಲ ಕಣ್ಮರಮಂಟಿ. ಅವಳಿಗೆ ಯಾವಾಗ ಒಂದು ಆಗ್ಬಿಡ್ತಾ ಅವಾಗಿಂದಲೂ ಅವಳಿಗೆ ಮಾಡ್ತಾಳೆ. ನಾನಂಗೆ ಅನ್ಕೊಂಡೆ ಕಣಮ್ಮ. ಮುಂಚೆ ಎಲ್ಲ ನಾ ಚೆನ್ನಾಗಿ ನೋಡ್ಕೊಂಬಳು, ಇದೇನೇ ಪ್ರೀತಿ ಕೊನೆವರೆಗೂ ಇರಲ್ಲ ಅಂತ ಅನ್ಕೊಂಡೆ. ಅದು ಹಂಗೆ ಆಯ್ತು ನೋಡು. ಮುಂಚೆ ಬಂದು ಚೆನ್ನಾಗಿ ನೋಡ್ಕೊಂಬಳು ಕಣಮ್ಮ. ಗಂಡು ಹುಡುಗ ಆಯ್ತಲ್ಲ ಅದಕ್ಕೆ. ಅದಕ್ಕೆ ಅವಾಗಿಂದಲೂ ಹಿಂಗೆ ಮಾಡ್ತಾಳೆ. ಅಲ್ಲೇ ಇರ್ಬೇಕು, ಹಂಗೆ ಮಾತಾಡಿಸ್ಕೊಂಡು ಹೋಗು. ಸರಿ ಅಮ್ಮ ಆಯ್ತು ಹೇಳು. ಮಾಡಮ್ಮ ಯಾಕಿಂತದ್ದು ಮಾಡೋಕೆ ನಿಂತ್ಕೊಂತು ಹೇಳು. ಅಲ್ಲ ಚೆನ್ನಾಗಿರತ್ತಾಗೆ ಸುಮ್ಮನೆ ಚೆನ್ನಾಗಿರೋದು ನೋಡಬೇಕು. ಚೆನ್ನಾಗಿ ನೋಡ್ಕೊಂಡು ಇಷ್ಟು ದಿವಸ ಇವಾಗ ಹಿಂಗೆ ಮಾಡಿದ್ರೆ ಇವಾಗ ನೋಡ್ಕೊಂಡಿದ್ಕೋ ಸಾರ್ಥಕ ಇಲ್ದಂಗೆ ಆಗುತ್ತೆ. ಸಾರ್ಥಕ ಇಲ್ಲದ ಮಾಡ್ಕೋಬಾರ್ದು ಯಾವತ್ತೇ ಆಗಲಿ. ಕೊನೆವರೆಗೂ ಮಾಡಿ ಸ್ವಲ್ಪದ ಬಿಟ್ರು ಅಂತ ಹೇಳಿ ಹಂಗೆ ಮಾಡ್ಕೋಬಾರ್ದು. ಗನ್ವ ನೋಡ್ಕೊಂಡು ಇಷ್ಟು ಆಗೋವರೆಗೂ ನೋಡ್ಕೊಬಿಟ್ಟು ಇವಾಗ ಹಿಂಗೆ ಮಾತಾಡಿದ್ರೆ ಹೆಂಗಮ್ಮ? ಅದು ಅಕ್ಕ, ಒಬ್ರು ಹೇಳಿರೋದು ಮನ್ಸಿಗೆ ಬರಲ್ಲ, ಅವ್ರಿಗೆ ಅರ್ಥ ಆಗ್ಬೇಕದು. ಅವ್ರು ಅರ್ಥ ಮಾಡ್ಕೋಬೇಕು. ಒಬ್ರು ಹೇಳಿದ್ರೆ ಇವ್ರೇನು ಹೇಳೋದು ನನಗೆ, ನಾನು ಹಂಗೇನೆ ಇನ್ನೂ ಆಟ ಜಾಸ್ತಿ ಆಗ್ತೈತೆ. ಅದಕ್ಕೇನೆ ಅವ್ರಿಗೆ ಅರ್ಥ ಆಗ್ಬೇಕಿದು. ಅವ್ರಿಗೆ ಅರ್ಥ ಆದರೆ ಸರಿಯಾಗುತ್ತೆ. ನಾವೇನ ಬಿಡತ್ತ ಅಂತೇಳಿ ಒಳ್ಳೇದು ಮಾಡಕ್ಕೆ ಹೋದ್ರೆ ಅದು ಅವ್ರಿಗೆ ಅರ್ಥ ಆಗಲ್ಲ. ಸುಮ್ಮನಿರು. ನಾವಿವಾಗ ಮನೆ ಜವಾಬ್ದಾರಿ ಎಲ್ಲ ಅಯ್ಯಮ್ಮಂಗೆ ಒಪ್ಸಿದ್ವಿ. ಇವಾಗ ನಾನು ಅದಕ್ಕೆ ನಾನೇ ನೋಡ್ಕೊಂತೀನಿ ಕಣಮ್ಮ ಅಂತ ಹೇಳ್ತೀನಿ ಇವಾಗ ಹೋಗಿ. ಏನೋ ನನ್ನ ಕಂಪ್ಲೇಂಟ್ ಚೆನ್ನಾಗಿದ್ದಾರೆ ಅಂತಂದ್ರೆ ಯಾವಾದ್ರೂ ಒಂದೊಂದು ಎಡವಟ್ಗಳು ಆಗ್ತಾವಪ್ಪ. ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಇನ್ನೊಂದು ಯಾವಾದ್ರೂ ಒಂದು ಬಂದಿಡ್ತ. ಅಲ್ಲೇ ಜೀವಿತರ್ಮ ಅಂತ ಇರ್ಬೇಕೇನೋ. ಹೋಗ್ತೀನಿ ತಗ ಪಾಪ. ಮರಮಂಟಿ ಗಂಡ ಇಬ್ರು ಬರ್ತಾರೆ ಕಣ. ಇಬ್ರಳು ಬಂದು ನೋಡ್ಕೊಂಡು ಹೋಗ್ತಾರೆ ನಮ್ಮ ಜಾನಮ್ಮನ್ನು. ಯಾವಾಗ್ಲೂ ಹಂಗೆ ನೋಡ್ಕೊಂಡು ಹೋಗ್ತಾರೆ ಚೆನ್ನಾಗಿ. ಬಾಯಿ ಹಂಗೆ ಅಂಬನದಲ್ಲಿ ಏನು ನಂಬ್ತೈತೆ. ಮಾಡಮ್ಮ ನೋಡೋಣ. ಮೇಡಮ್ಮ ದುಡ್ಡೆಲ್ಲನ ಕೊಡು ಬಿಡಿಸಿ ಜವಾಬ್ದಾರಿ ತಗೊಂಡು ಮನೆ ಕೊಡ್ಸೋ ಜವಾಬ್ದಾರಿ ಆಗ್ಬೋದು. ಎಲ್ಲ ನಾನು ನೋಡ್ಕೊಂತೀನಿ ಅಂತೇಳಿ ಹೇಳ್ತೀನಿ. ಯಪ್ಪ ಹಂಗೆ ನಾನು ಅವಾಗ ಹೇಳಿರಿ ಕೇಳ್ತಿರ್ಲಿಲ್ಲ. ಈಗ ಗೊತ್ತಾಗೈತಿ ಅಪ್ಪನಿಗೂ. ನಾನು ಬೇಡ ಜಾಸ್ತಿ ಅವ್ರ ಕೈ ಕೊಡಕ್ಕೆ ಹೋಗ್ಬೇಡ್ರಿ, ನೀವು ಅಲ್ಪ ಸ್ವಲ್ಪ ಇಕ್ಕಳ್ರಿ ಅಂತೇಳಿ ಹೇಳ್ತಿದ್ದೆ. ಆದರೆ ಕೇಳ್ತಿರ್ಲಿಲ್ಲ. ಎಲ್ಲ ನಾನು ಆಸೆ ಪಟ್ಟಂಗೆ ಆಗ್ತೈತೆ. ನಾನು ಏನು ಅನ್ಕೊಂಡಿದ್ದೆ ಹಂಗೆ ಆಯ್ತಪ್ಪ. ನನಗೆ ಹೆಂಗೂ ಗಂಡು ಪಾಪನೇ ಆಗ್ಬಿಡ್ತು. ನನಗೆ ಭಾಳ ಇಷ್ಟ ಆಗಿತ್ತು. ನನಗೊಂದು ಗಂಡು ಪಾಪ ಬೇಕು ಅಂತೇಳಿ ತುಂಬ ಆಸೆ ಪಡ್ತಾ ಇದ್ದೆ. ಹಂಗೆ ಆಗ್ಬಿಡ್ತು. ನನ್ನ ಮಗನಂತೂ ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ಅವನ್ನ ನೆಲದ ಮೇಲೆ ಕಾಲು ಇಡಿಸಲ್ಲ, ಅವ್ನು ನೋಡ್ಕೊಂತೀನಿ. ನನ್ನ ಮಗ ಅಂದರೆ ನನಗೇನೋ ಒಂಥರ ಖುಷಿ. ಯಾವಾಗಂತೂ ನನ್ನ ಮಗ ಹುಟ್ಟಾಗಿಂದ ನನ್ನ ಜೀವನನೇ ಒಂಥರ ಬದಲಾಯಿತು ಅನ್ನೋ ಥರ ನನಗೆ ಫೀಲ್ ಆಗ್ತೈತೆ. ನನ್ನ ಮಗ ಬಂದ್ಬಿಟ್ಟ. ನಾನು ಬಂದಾಗ ಈ ಮನೆಯೆಲ್ಲ ನಾನು ನೋಡ್ಕೊಂಡು ಮನೆಯಾಗೆಲ್ಲ ಒಳ್ಳೇದು ಮಾಡಿದ್ದೀನಿ. ಇನ್ನು ನನ್ನ ಮಗ ಬಂದವನೇ ಅಂತಂದರೆ ಸುಮ್ಮನೆನಾ ಇನ್ನೂ ಒಳ್ಳೇದಾಗುತ್ತೆ ಈ ಮನೆಗೆ. ಅವಳಿಂದ ಏನೋ ಒಳ್ಳೇದಾಗಿಲ್ಲ, ಆದರೆ ನನ್ನ ಮಗ ಸೂಪರ್. ನನ್ನ ಮಗನಿಂದ ಎಲ್ಲ ಒಳ್ಳೇದಾಯಿತು. ಅವನು ಬಂದಿರೋ ಅಂಥ ಟೈಮಿಂದ, ಅವ್ನು ಬಂದಿರೋ ಅಂಥ ಕಾಲ್ಗುಣದಿಂದ, ಹುಟ್ಟಿರೋ ಅಂಥ ನಕ್ಷತ್ರದಿಂದ ಎಲ್ಲ ಒಳ್ಳೇದಾಗ್ತೈತೆ. ಆದರೆ ಅವಳಿಂದ ಏನೂ ಆಗಿಲ್ಲ. ನನ್ನ ಮಗ ಭಾಳ ಅದೃಷ್ಟ. ನನ್ನ ಮಗ ಸುಮ್ಮನೆ ಜಾನನ ಈ ಜೀವಿತ ಹತ್ರನೇ ಕಳಿಸ್ಬಿಡೋಣ. ನನ್ನ ಮಗ ಎಲ್ಲದಕ್ಕೂ ಅವಾಗ ವಾರಸ್ದಾರ ಆಗ್ತಾನಲ್ವ, ಎಲ್ಲದಕ್ಕೂ ಎಲ್ಲ ಆಸ್ತಿನೂ ಅವನಿಗೇನೆ. ಆದರೆ ಇವಳು ಏನಾನ ಇದ್ಬಿಟ್ರೆ ಮತ್ತೆ ಇವನ ಆಸ್ತಿಗೆ, ನನ್ನ ಮಗನ ಆಸ್ತಿಗೆ ಇವಳು ಪಾಲು ಕೇಳ್ತಾಳೆ, ಮತ್ತೆ ಸೈನ್ ಹಾಕ್ಬೇಕಾಗುತ್ತೆ. ನನ್ನ ಮಗ ಆಗಿದ್ರು ನಾವು ಸಂಪಾದನೆ ಮಾಡಿರೋ ಅಂಥ ಆಸ್ತಿ. ಆಮೇಲೆ ಇವಳಿಗೂ ಇದಕ್ಕೆ ಜವಾಬ್ದಾರಿ ಇರುತ್ತಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು, ಏನು ಮಾಡಬೇಕು ಅಂತ. ಜೀವಿತ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅವಳನ್ನ. ಮಾಡಮ್ಮ ಏನು ಮಗ, ಏನು ಹೇಳು? ಅದು ಯಾಕೆ ಮಕ್ಕನೆಲ್ಲ ಸಿಟ್ಟು ಮಾಡ್ಕೊಂತೀಯ? ಏನಕ್ಕೆ ಮಾತಾಡಿಸ್ತಾ ಇದ್ದಾರೆ ಅಂತ ಫಸ್ಟ್ ಕೇಳು, ಆಮೇಲೆ ಮಕ್ಕ ಸಿಟ್ಟು ಮಾಡ್ಕೊಂಬಂತೆ. ನಾನು ಇರೋದೇ ಹಿಂಗೆ ಕಾಣತ್ತೆ, ನಾನು ಇರೋದೇ ಹಿಂಗೆ.
ನೀವು ಯಾಕೆ ಆ ಥರ ತಿಳ್ಕೊಂತೀರಾ? ನಾವಿರೋದೇ ಹಿಂಗೆ. ನಾನು ಹಿಂಗೆ ಈ ದಿನ ಹಂಗೆ ನಿಮಗೆ ಕಾಣಿಸುತ್ತೆ. ನಾನು ಇರೋದೇ ಹಂಗೆ, ಸಿಟ್ಟು ಮಾಡ್ಕೊಂಡಿಲ್ಲ ನಾನೇನು. ನಾನ್ಯಾಕೆ ಸಿಟ್ಟು ಮಾಡ್ಕೊಂಬಕ್ಕೆ ಹೋಗೋಣ? ಏನು ಹೇಳ್ರಿ? ಯಾ ನಿನ್ನ ಹತ್ರ ಇರೋದು 10 ಲಕ್ಷ ದುಡ್ಡು ಐತಲ್ಲಮ್ಮ, ಅದನ್ನ ಕೊಡು. ಕೊಡಿಲಿ, ನಾನು ಇಕ್ಕೇನು ನಾನೇ ಎಲ್ಲ ಜವಾಬ್ದಾರಿ ತಗೊಂಡು ಕಟ್ಟಿಸ್ತೀನಿ ನಿನಗೆ. ಸುಮ್ಮನೆ ಟೆನ್ಷನ್ ಬೇಡ. ಯಾಕಂದರೆ ಇವಾಗ ನೀನು ಬಾಣಂತಿಗೆ ಟೆನ್ಷನ್ ಬೇಡ. ಟೆನ್ಷನ್ ಮಾಡ್ಕೊಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಮತ್ತು ಟೆನ್ಷನಿಂದ ಕೂದಲಿರೋದು, ಮತ್ತು ಏನಾದರೂ ಬೇರೆ ಬೇರೆ ಪ್ರಾಬ್ಲಮ್ಗಳು ಆಗ್ತವೆ. ಅದಕ್ಕೇ ಇವಾಗ ಬೇಡ. ಸುಮ್ಮನೆ ಯಾಕೆ ನಿನ್ನ ಹತ್ರ ಜಾಸ್ತಿ ನನಗೆ ವಾದ ಮಾಡೋದಕ್ಕೆ ಇಷ್ಟ ಇಲ್ಲ. ದುಡ್ಡ ಕೊಟ್ಟು ಬಿಡು. ಎಲ್ಲ ದುಡ್ಡು ನಾವು ಏನು ಕೊಟ್ಟಿದ್ವಿ, ಒಂದು 10 ಲಕ್ಷ ದುಡ್ಡು ಐತೆ ಲೆಕ್ಕಾಚಾರಕ್ಕೆ. 10 ಲಕ್ಷ ದುಡ್ಡು ಕೊಟ್ಬಿಡು. ಇದ್ಯಾಕೆ ಮಾವ ಹಿಂಗೆ ಹೇಳ್ತಾ ಇದ್ದೀರಾ? 10 ಲಕ್ಷನೂ ನಾನು ನಿಮಗೆ ಕೊಡ್ಬೇಕಾ? ಅದ್ಯಾಕೆ? ಯಾಕೆ ಮಾವ? ಯಾಕೆ ದುಡ್ಡ? ದುಡ್ಡು ಯಾಕೆ ಕೇಳ್ತಾ ಇದ್ದೀರಾ? ದುಡ್ಡು ಕೇಳೋ ಅಂಥದ್ದೇನಿಲ್ಲ ಮಾವ. ನಾವೆಲ್ಲ ನೋಡ್ಕೊಂತಾ ಇದ್ದೀವಿ. ನೋಡ್ಕೊಂತಾ ಇದ್ದೀನಲ್ಲ. ಎಷ್ಟು ದಿವಸ ನಾನೇ ಇಟ್ಕೊಂಡು ಎಲ್ಲ ನೋಡ್ಕೊಂಡು ನಾನೇನು 1 ರೂಪಾಯಿ ಕಳ್ದಿಲ್ಲ ಮಾವ. ಏನಕ್ಕೆ ಹಿಂಗೆ ಕೇಳ್ತಾ ಇದ್ದೀರಾ? ಏನಿಲ್ಲ ಕಣೆ, ಮನೆ ಯಜಮಾನ್ರು ಇದ್ದಂಗ್ಲೆಯಾ ಇವರೇ ಎಲ್ಲ ಯಾಕೆ ಯಜಮಾನಿಕೆ ಮಾಡಬೇಕು ಅಂತ. ಮನೆ ಯಜಮಾನ್ರು ಇದ್ದಾರಲ್ಲ, ಮನೆ ಯಜಮಾನ್ರು ಇದ್ದಂಗ್ಲೇನೇ ನಿಮ್ಮ ಕೈಗೆಲ್ಲ ಈಗಲೇ ಕೊಟ್ಟುಬಿಟ್ರೆ ಎಲ್ಲಾದ್ರೂ ಹಿಡಿಯೋಕ್ಕಾಗುತ್ತಾ? ಹೇಳು, ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಿನಗೆ ಒಳ್ಳೇದ ಮಾಡ್ತೀವಿ ನಾವೇನೇನು, ನಿನಗೇನು ಏನು ಇದು ಮಾಡಲ್ಲ. ಅಯ್ಯಪ್ಪನೇ ಮನೆ ಕಟ್ಸುತ್ತೆ, ಜವಾಬ್ದಾರಿ ತಗೊಂಡು ಎಲ್ಲ ನೋಡ್ಕೊಂತೈತೆ. ಅದಕ್ಕೆ ದುಡ್ಡು ಅಯ್ಯಪ್ಪನಿಗೆ ಕೊಡು. ಈ ಮನೆ ಯಜಮಾನಿಕೆ ಏನಿದ್ರು ಎಲ್ಲ ಇನ್ಮೇಲಿಂದ ನಿಮ್ಮ ಮಾಮುಂದೇನೆ. ನಿನ್ನ ಕೈ ಕೊಡ್ತಿದ್ವಿ ಇಷ್ಟು ದಿವಸನ, ಇವಾಗೆಲ್ಲ ನಿಮ್ಮ ಮಾಮುಂದೇನೆ ಯಜಮಾನಿಕೆ ಹೇಳಿರ್ತೀವಿ. ಏನೋ ಅವತ್ತು ಬಿಡತ್ತ ಇಟ್ಕೊಂಬ್ಲಿ ಅಂತ ಕೊಟ್ವಿ. ಅದೇನು ಹಂಗೆ ಬಂದು ನೀನೇ ಈ ಮನೆ ಯಜಮಾನಿ ಕಣಮ್ಮ, ನೀನೇ ನೋಡ್ಕೊಳಮ್ಮ, ಈ ಮನೆ ಎಲ್ಲ ನೀನೇ ನೋಡ್ಕೊಂಡು ಹೋಗ್ಬೇಕಮ್ಮ ಅಂತೇಳಿ ಎಷ್ಟೊಂದೆಲ್ಲ ಹೇಳ್ತಾ ಇದ್ದಿದ್ದಲ್ಲ ಮಾವ ನೀವು. ಆದರೆ ಇವಾಗ ನೋಡಿ ಯಾವ ಥರ ಮಾತಾಡ್ತಾ ಇದ್ದೀರಾ. ಇಲ್ಲಡಮ್ಮ, ನಾನೇನೇನು ಇಲ್ಲದ್ದು ಏನು ಹೇಳ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ದುಡ್ಡ ಕೊಡು. ನಾವು ಮನೇದೇನಿದ್ರು ಜವಾಬ್ದಾರಿ ತಗೊಂಡು ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡು ನೀನು ಏನು ಮಾಡೋಕ್ಕೆ ಹೋಗ್ಬೇಡ. ಪಾಪ ನೋಡ್ಕೊಂಡು ಸುಮ್ಮನೆ ಆರಾಮಾಗಿರು ಸ್ವಲ್ಪ ದಿನ, ಒಂದು 5 ತಿಂಗಳವರೆಗೂ ಅಷ್ಟೇ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತಿಂಗಳಿಂದ ದುಡ್ಡು ನನ್ನ ಕೈಗೆ ಬಂದು ಸೇರುತ್ತೆ. ಇಷ್ಟು ದಿವಸ ಕೊಟ್ಟಿರೋ ದುಡ್ಡು ಒಂದು 10 ಲಕ್ಷ ಆಗಿರುತ್ತೆ. 10 ಲಕ್ಷನೂ ಕೊಟ್ಬಿಡು. ವಾಪಸ್ ಅಷ್ಟೇ. ಇವತ್ತೊಂದಿನ ಟೈಮ್ ಕೊಟ್ಟಿರ್ತೀನಿ. 10 ಲಕ್ಷಗೆ ಕೊಟ್ಬಿಟ್ರೆ ನಾನು ನಿನ್ನ ಮನೆಗೆ ಏನು ಮಾಡಬೇಕು ಏನಿಲ್ಲ ಅದನ್ನೆಲ್ಲ ನೋಡ್ಕೊಂಡು ನನ್ನ ಜವಾಬ್ದಾರಿಯಿಂದ ತಗೊಂಬರ್ತೀನಿ. ಅದಕ್ಕೇ ದುಡ್ಡಿನ ಮೇಲಿಂದ ಕೊಡೋಕ್ಕಾಗಲ್ಲ. ಯಾವ ಟೈಮ್ನಾಗ ಏನು ಕೇಳಬೇಕು ಅಂಬೋದೇನಿಲ್ಲ. ಬಂದು ಇಂಥ ಟೈಮ್ನಾಗೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನೀವು ಹಿಂಗೆ ಮಾತಾಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ ಮಾವ. ನೀನೇ ಎಲ್ಲ ನೋಡ್ಕೆ ಅಂತೇಳಿ ನನ್ನ ಕೈಗೆ ಜವಾಬ್ದಾರಿ ಹೊತ್ಸಿ ಇವಾಗ ಇಲ್ಲ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಇವಾಗ ಹಿಂಗೆ ಮಾತಾಡ್ತೀರಾ. ನೋಡ್ರಿ ಹೆಂಗೆ ಮಾತಾಡ್ತೀರಾ ಅಂತ. ಅಲ್ಲ ನಾವೇನೋ ಬಿಡತ್ತ ಅಂತ ಹೇಳಿ ನಮ್ಮ ಮಾವನು ಅರ್ಥ ಮಾಡ್ಕೊಂತೈತೆ, ನಮ್ಮ ಅತ್ತೆ ಅರ್ಥ ಮಾಡ್ಕೊಂಬ್ಲಿಲ್ಲ ಅಂದ್ರು ನಮ್ಮ ಮಾಮ ಆದರೂ ಅರ್ಥ ಮಾಡ್ಕೊಂಬತ್ತೆ ಅಂತೇಳಿ ಏನೋ ದೊಡ್ಡ ಅಭಿಪ್ರಾಯ ಇಟ್ಕೊಂಡಿದ್ದೆ ಮಾಮ ನಿನ್ನ ಮೇಲೆ. ಏನೋ ಒಂದು ದೊಡ್ಡ ಅಸ್ಕೆ ಇಟ್ಕೊಂಡಿದ್ದೆ. ಆದರೆ ಇವಾಗ ಗೊತ್ತಾಗ್ತೈತಿ ನಿನ್ನ ಬುದ್ಧಿ ಎಂಥದ್ದು ಅಂತೇಳಿ ಈಗ ಗೊತ್ತಾಗ್ತೈತಿ. ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ನಾನು ಏನೋ ನಿಮ್ಮನ್ನ ಥರ ಭಾವಿಸಿದ್ದೆ. ಆದರೆ ನೀವು ಬಂದು ಹಿಂಗೆ ಕೇಳ್ತೀರಾ, ಹಿಂಗೆಲ್ಲ ಮಾತಾಡ್ತೀರಾ ಅಂತ ಅನ್ಕೊಂಡಿಲ್ಲ. ಏಯ್ ಅಯ್ಯಪ್ಪ ಏನಂತದ್ದು ಮಾತಾಡ್ತು? ಯಾಕೆ ಮಾತಾಡ್ತು ಅಂತ ಹಂಗಾಡ್ತಾ ಇದೀಯ? ಅಯ್ಯಪ್ಪ ಎಲ್ಲೋಡ, ಅಯ್ಯಪ್ಪಗೆ ಸುಮ್ಮನೆ ಮಾತಾಡಬೇಡ. ಅಯ್ಯಪ್ಪ ನಿನ್ನ ಬಗ್ಗೆ ಏನೂ ಮಾತಾಡಿಲ್ಲ. ಏನು ಈ ಮನೆ ಯಜಮಾನಿಕೆ ಇನ್ಮೇಲಿಂದ ನಾನು ಮಾಡ್ತೀನಿ ಕಣಮ್ಮ, ನಿನ್ನ ಹತ್ರ ಇರೋದು ದುಡ್ಡು ಕೊಡಮ್ಮ, ಎಲ್ಲ ಇನ್ಮೇಲಿಂದ ಇಕ್ಕೊಂಡು ನಾನೆಲ್ಲ ಏನಿದ್ರು ನಾನೆಲ್ಲ ನೋಡ್ಕೊಂತೀನಿ ಅಂತ ಇರೋದು ಹೇಳಿರೋದು. ಏನು ನಿನ್ಗೇನು ಬೈತಾ ಏನಾದರೂ ಏನಾದರೂ ಅಂದರೆ ಮಾತಾಡಿದರೆ ಏನು ಮಾಮ ಹಿಂಗೆ ಮಾತಾಡ್ತೀಯ ಅನ್ಬೋದು. ಏನಿಲ್ಲ, ಇನ್ಮೇಲಿಂದ ಈ ಮನೆ ಯಜಮಾನಿಕೆ ಎಲ್ಲ ನಾನು ನೋಡ್ಕೊಂತೀನಮ್ಮ, ನನಗೆ ಕೊಡು ಅಂತ ಹೇಳ್ತಾ ಇರೋದು. ಅದಕ್ಕೇನು ತಗೊಳ್ಳಿ ಮಾವ, ನಿಮ್ಮಂಥ ದೊಡ್ಡವ್ರು ಇರಬೇಕಾದ್ರೆ ನಾನು ಯಾಕೆ ಅಂತೇಳಿ ಕೊಟ್ಬಿಡೋದು ಬೇಗನ. ನೀನು ಈ ಥರ ಎಲ್ಲನ ಇದು ಮಾಡ್ಕೊಂಡ್ರೆ ಅಷ್ಟೇನೆ. ಅಯ್ಯೋ ನನಗಂತೂ ಹೆಂಗೆ ಹೇಳಿದ್ರೆ ನಿಂಗೆ ಅರ್ಥ ಆಗ್ತೈತೆ ಅಂತ ಅನ್ನಿಸ್ತೈತೆ ಮಾಡು. ಈಗ ಯಾತನ ಬೇಡ, ನಮ್ಗಾದ್ರೂ ಸುದ್ದಿ ಬೇಡ. ನನಗೇನು ಇವಾಗ ನಾನು ಅನ್ಕೊಂಡಿದ್ದು ಆಗಬೇಕು ಅಷ್ಟೇ. ಇವಾಗ ಏನಿದ್ರು ದುಡ್ದಿರೋದ ಎಲ್ಲನೂ ನನ್ನ ಕೈಗೆ ತಗೊಂಬಂದು ಕೊಡಬೇಕು. ಮನೆ ಜವಾಬ್ದಾರಿ ಎಲ್ಲ ಯಜಮಾನಿಕೆ ಎಲ್ಲ ನಾನು ವಹಿಸ್ಕೊಂತೀನಿ ಅಷ್ಟೇ. ಆಮೇಲೆ ನೀವು ಏನು ಮಾಡಿದ್ರು ನಮಗೇನೇನು ಬೇಜಾರಿಲ್ಲ. ಯಾಕಂದರೆ ನಾವು ಮಾಡಿದ್ವಿ ಕೈಲಾದಷ್ಟು, ನಾವೇನೇನು ಕೂತ್ಕೊಂಡಿಲ್ಲ, ನಾವು ಕೆಲಸ ಮಾಡ್ತೀವಿ. ಅದಕ್ಕಾಗಿ ನೀನೇನಾದರೂ ಅನ್ಕೊಳಮ್ಮ, ಇರೋದು ಹೇಳಿದ್ದೀನಿ.
ನೋಡೋದ್ರಲ್ಲ ವೀಕ್ಷಕರೇ, ಮಾಳನ್ನ ದುಡ್ಡು ಕೇಳಿದಕ್ಕೆ ಹೆಂಗೆ ಹೇಳ್ತಾ ಐತೆ. ಎಲ್ಲ ಎತ್ತಿಸನ ಮನೆ ಯಜಮಾನಿಕೆ ವಹಿಸ್ಕೊಂಡು ಎಲ್ಲ ನೋಡ್ಕೊಂತಿದ್ದವರು ಇವಾಗ ಈ ಥರ ಹಿಂಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ಇನ್ಮೇಲಿಂದ ನಾನೇ ನೋಡ್ಕೊಂತೀನಿ ಕಣಮ್ಮ ಅಂತೇಳಿ ಇರೋದನ್ನ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.